ಹಲೋ ಗಾಯ್ಸ್, ದಿಸ್ ಇಸ್ ಹ್ಯಾನಿ ಸ್ಪೈಸ್ ಇನ್ ಕಿಚನ್. ಬೈ ಬನ್ನಿ ಇವಾಗ ಹಾಗಲಕಾಯಿ ಗ್ರೇವಿ ಮಾಡುವ ವಿಧಾನ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಸಾಂಬಾರು ಪುಡಿ 3 ಸ್ಪೂನು, 4 ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಳಿ, 4 ಈರುಳ್ಳಿ, ಅರ್ಧ kg ಹಾಗಲಕಾಯಿ, 1 ಹೋಳು ತೆಂಗಿನ ತುರಿ ಮತ್ತು ಹುಣಸೆಹಣ್ಣು ಹುಳಿ ಕಲಸಿಟ್ಕೊಳ್ಬೇಕು. ಬನ್ನಿ ಗಾಯ್ಸ್, ಇವಾಗ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಬಾಣಲಿ ಇಟ್ಕೊಳ್ಳಿ, 1 ಬಾಟಲು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳಿ. 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ. ಗೈಸ್, ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ನೋಡಿ, ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಗಾಯ್ಸ್. ಈರುಳ್ಳಿ ಉಪ್ಪು ಹಾಕಿದಾಗ ಚೆನ್ನಾಗಿ ಬೇಯುತ್ತೆ. ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅದಾದಮೇಲೆ ಹಾಗಲಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, 1/2 kg ಅದನ್ನು ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಅದನ್ನು ತಿರುಗಿಸ್ಕೊಳ್ಳಿ. ನೀಟಾಗೆಲ್ಲ ಕಡೆ ತಿರುಗಿಸ್ಕೊಂಡು 5-10 ಮಿನಿಟ್ಸ್ ಬಿಟ್ಬೇಡಿ. ಅದಾದಮೇಲೆ ನೋಡಿ ಗೈಸ್, ಅದಾದಮೇಲೆ 1/2 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸಿ ಅದನ್ನು ಬೇಯಕ್ಕೆ ಬಿಡಿ. ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡು ನೀಟಾಗಿ ತಿರುಗಿಸಿ ಅದು ಎಣ್ಣೆಲಿ ಚೆನ್ನಾಗಿ ಟೊಮೊಟೊ ಸಾಫ್ಟಾಗಿ ಬೇಯಲಿ. ನೀಟಾಗಿ ತಿರ್ಸ್ಬಿಟ್ಟು ಒಂದು 5-10 ಮಿನಿಟ್ಸ್ ಅದು ಬೇಯಕ್ಕೆ ಬಿಡಿ. ಅದು ಬೆಂದಾದಮೇಲೆ ನೋಡಿ ಗಾಯ್ಸ್, ಬೆಂದಿದೆ. ನೀಟಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಎಣ್ಣೆಲಿ ಬೇಯ್ತಾ ಇದೆ. ಅದಾದಮೇಲೆ ಚೆಕ್ ಮಾಡೋದು ಬೆಂದಿದೆಯಾ ಅಂತ. ಖಾರದ ಪುಡಿ ಹಾಕ್ಕೊಳ್ಳಿ, 3 ಸ್ಪೂನ್ ಹಾಕ್ಕೊಳ್ಳಿ. 3 ಸ್ಪೂನ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೊಳ್ಳಿ. ಇದು ಸಾಂಬಾರು ಪುಡಿ ಮತ್ತು ತೆಂಗಿನ ತುರಿ ಹಾಕ್ಕೊಳ್ಳಿ. ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ. ಗೈಸ್, ಸ್ವಲ್ಪ ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಿ. ಒಂದು 10-15 ಮಿನಿಟ್ಸ್ ಬೇಯಕ್ಕೆ ಬಿಡಿ. 10-15 ಮಿನಿಟ್ಸ್ ಬೆಂದಾದಮೇಲೆ ನೀಟಾಗಿ ತಿರ್ಸ್ಕೊಂಡು 10-15 ಮಿನಿಟ್ಸ್ ಬಿಡಿ ಗಾಯ್ಸ್. ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಮೇಲೆ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊದಲು ಹಾಕಿರ್ತೀವಿ, ಆಮೇಲೂ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಒಂದು 15 ಮಿನಿಟ್ಸ್ ಬಿಡಿ ಗಾಯ್ಸ್. ತಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಹುಣಸೆಹಣ್ಣು ಹುಳಿ ಕಲಸಿಟ್ಕೊಂಡಿರ್ತೀವಲ್ಲ, ಆ ನೀರನ್ನ ಹಾಕ್ಕೊಬೇಕು. ಇದರಲ್ಲೂ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಗಾಯ್ಸ್. ಚೆನ್ನಾಗಿ ಬೆಂದು ಮೇಲ್ಗಡೆ ಎಣ್ಣೆ ಬಿಡಬೇಕು. ಬೆಂದು ನೋಡಿ ಗಾಯ್ಸ್, ಬೆಂದಿದೆ. ನೋಡಿ ಗಾಯ್ಸ್, ವಾವ್! ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್, ಇದು ಕಹಿ ಅನಿಸ್ಬೋದು. ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಕಹಿನೇ ಇರಲ್ಲ ಗೈಸ್. ಇದು ತಿಂಗಳಿಗೆ ಒಂದ್ಸಲ ನೀವು ತಿನ್ನಲೇಬೇಕು. ಬಾಡಿಗೆ ತುಂಬ ಒಳ್ಳೆಯದು. ಡಯಾಬಿಟಿಸ್ ಅವ್ರಿಗೆ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗೈಸ್.